ಪೀಠಿಕೆ ಏನೆಂದರೆ ಆತ್ಮೀಯ ಜ್ಞಾನ, ಸ್ಪಿರಿಚುವಲ್ ನಾಲೆಡ್ಜ್. ಆತ್ಮೀಯ ಜ್ಞಾನದ ಬಗ್ಗೆ ನಾನು ಬೋಧಿಸುವನಾಗಿದ್ದೇನೆ. ಆತ್ಮೀಯ ಜ್ಞಾನ. ಆಮೇನ್. ಪೌಲನು ಇಲ್ಲಿ ಮಾಡುವ ಪ್ರಾರ್ಥನೆಯಲ್ಲಿ ಎಂಥ ಅಂಶಗಳಿದೆ. ಇಷ್ಟು ಓದಿದ ವಾಕ್ಯ ಭಾಗದಲ್ಲಿ ಸಭೆಯ ಮಕ್ಕಳು ಸ್ಪಿರಿಚುವಲ್ ಆಗಿ, ಆತ್ಮಿಕವಾಗಿ ಬೆಳವಣಿಗೆ ಹೊಂದುವುದರ ಬಗ್ಗೆ ಪ್ರೇಯರ್ ಮಾಡ್ತಾ ಇದ್ದಾರೆ. ಎಲ್ಲ ಸಭೆಯ ಮಕ್ಕಳು ಏನಾಗಬೇಕಂತೆ? ಸಕಲ ಆತ್ಮೀಯ ಜ್ಞಾನವನ್ನು, ಗ್ರಹಿಕೆಯನ್ನು ಹೊಂದಿ. ಪ್ರೇಯರ್ ಪಾಯಿಂಟ್ಸ್ ನೋಡ್ತಾ ಇದ್ದೀವಿ ನಾವು. ಆತ್ಮೀಯ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಆ ಪದಗಳು ನಾವು ನೋಡ್ತಾ ಇದ್ದೀವಿ. ಸಕಲ ಆತ್ಮೀಯ ಜ್ಞಾನವನ್ನು, ಗ್ರಹಿಕೆಯನ್ನು ಹೊಂದಬೇಕಂತ, ದೇವರ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಬೇಕಂತ, ಯೋಗ್ಯರಾಗಿ ನಡ್ಕೊಳ್ಬೇಕು, ಎಲ್ಲ ವಿಧದಲ್ಲಿ ದೇವರನ್ನು ಸಂತೋಷಪಡಿಸರಾಗಬೇಕು, ಮತ್ತೆ ಸಕಲ ಸತ್ಕಾರ್ಯವೆಂಬ ಫಲ ಕೊಡ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿ ಆಗಬೇಕಂತ. ಎಂಥ ಪ್ರಾರ್ಥನೆ ನೋಡ್ರಿ. ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು, ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸೋರಾಗಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ಥರ ಯಾವತ್ತಾದರೂ ನಾವು ಬೇಡ್ಕೊಂಡಿದ್ದೀವ, ಪ್ರಾರ್ಥನೆ ಮಾಡಿದ್ದೀವ? ನಮ್ಮ ಪ್ರಾರ್ಥನೆ ಯಾವಾಗಲೂ ಏನಾಗಿರ್ತದೆ? ಭೌತಿಕವಾದ ವಿಷಯಗಳಿಗಾಗಿ, ಆರ್ಥಿಕವಾದ ವಿಷಯಗಳಿಗಾಗಿ, ಲೋಕದಲ್ಲಿ ಚೆನ್ನಾಗಿ ಇರಬೇಕನ್ನುವ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ನಾವು ದೇವರ ಬಳಿಗೆ ಬಂದು ಹೋರಾಡಿ ಪ್ರಾರ್ಥನೆ ಮಾಡಿ ದೇವರಿಂದ ಹೊಂದಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ. ದೇವರೇ, ನನಗೆ ಈ ಲೋಕದಲ್ಲಿ ಅದಿಲ್ಲ, ದೇವರೇ ನನಗೆ ಈ ಲೋಕದಲ್ಲಿ ಇದಿಲ್ಲ, ದೇವರೇ ಈ ಲೋಕಕ್ಕೆ ಸಂಬಂಧವಾದ ಕಾರ್ಯಗಳು ನನ್ನಲ್ಲಿ ಇಲ್ಲ, ನಾನು ಭಾಳ ಕೊರತೆಯಲ್ಲಿ ಇದ್ದೇನೆ, ನನ್ನ ಕೊರತೆಗಳನ್ನು ನೀಗಿಸು. ಈ ಒಂದು ಭೌತಿಕವಾದ ಕಾರ್ಯಗಳನ್ನು ಹಿಡ್ಕೊಂಡು ನಾವು ಹೋರಾಡಿ ಪ್ರಾರ್ಥನೆ ಮಾಡ್ತೀವಿ. ಆದರೆ ಪಾಸ್ಟ್ರು ಪೌಲನು ಸಭೆಯವರಿಗೆ ಏನಂತ ಪ್ರಾರ್ಥನೆ ಮಾಡ್ತಾನೆ? ನೀವು ಸಕಲ ಜ್ಞಾನದಿಂದ, ಗ್ರಹಿಕೆಯಿಂದ, ಆತ್ಮೀಯ ಜ್ಞಾನದಿಂದ ಅಭಿವೃದ್ಧಿ ಆಗಬೇಕು. ಎಲ್ಲ ವಿಧದಲ್ಲಿ ದೇವರನ್ನು ಏನು ಪಡಿಸ್ಬೇಕಂತ? ಸಂತೋಷ ಪಡಿಸ್ಬೇಕಂತ. ಯಾವಾಗ ನಾವು ಸ್ಪಿರಿಚುವಲ್ ಗ್ರೋತ್ ಆಗುತ್ತೀವೋ, ಆತ್ಮೀಯ ಬೆಳವಣಿಗೆ ಆಗ್ತದೋ, ಆಗ ಯಾರು ಸಂತೋಷ ಪಡ್ತಾರ್ರಿ? ಆಮೇನ್, ಹಲ್ಲೆಲೂಯ. ನಮ್ಮ ಮನೆಗೊಂದು ಮಗು ಹುಟ್ಟಿದ ತಕ್ಷಣ ಮಗು ಹಾಲು ಕುಡಿತ ಬೆಳೀತದೆ. 30 ವರ್ಷ ಆದ್ಮೇಲೆ ಹಾಲು ಕೇಳ್ತಾ ಇದ್ರೆ ತಂದೆ ತಾಯಿ ಏನಂತಾರೆ? ಮಗು ವಯಸ್ಸು ಎಷ್ಟೀಗ? 30 ವರ್ಷ ಮಗುಗೆ ಇವತ್ತು ಏನು ಕೇಳಾಕತ್ತದ? ಹಾಲೇ ಕೇಳಾಕತ್ತದ. ಅಂದ್ರೆ ಅನ್ನ ಜೀರ್ಣ ಮಾಡಿಕೊಳ್ಳುವ ಶಕ್ತಿಯನ್ನ ಬಂದಿಲ್ಲ, ಅಂದ್ರೆ ಅಭಿವೃದ್ಧಿ ಆಗಿಲ್ಲ. ದೇಹ ಬಲದಲ್ಲಿ, ಜ್ಞಾನದಲ್ಲಿ ವೃದ್ಧಿಯಾದಂತ ಬರೆಯಲ್ಪಟ್ಟಿದೆ. ಮಗು ದೇಹದಲ್ಲಿ ಬೆಳೆದಿದೆ, ಆದರೆ ಆತ್ಮದಲ್ಲಿ ಬೆಳೆದಿಲ್ಲ. ಸ್ನಾನಿಕನಾದ ಯೋಹಾನನ ಬಗ್ಗೆ ಹೇಳ್ತದೆ, ಅವನು ಆತ್ಮದಲ್ಲಿ ಬಲವುಳ್ಳವನಾದನು ಅಂತ. ಯೇಸು ಸಮಯ ಬಗ್ಗೆ ಹೇಳ್ತದೆ, ಆತನ ದೇಹ ಬಲದಲ್ಲಿ, ಜ್ಞಾನದಲ್ಲಿ ವೃದ್ಧಿಯಾಗುತ್ತಾ ದೇವರ ಮತ್ತು ಮನುಷ್ಯರ ದಯಕ್ಕೆ ಪಾತ್ರನಾಗಿ ಬೆಳೆದನೆಂಬುದಾಗಿ ಬರೆಯಲ್ಪಟ್ಟಿದೆ. ಸಭೆಯು ಸಹ ಸಕಲ ಜ್ಞಾನದಲ್ಲಿ, ಆತ್ಮೀಯ ಜ್ಞಾನದಲ್ಲಿ ಅಭಿವೃದ್ಧಿ ಆಗ್ಬೇಕಂತ, ಬೆಳಿಬೇಕಂತೇಳಿ ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಹಾಗಿದ್ರೆ ಫಸ್ಟ್ ಈ ಜ್ಞಾನ ಹೊಂದಿಕೊಳ್ಳೋಕ್ಕೆ ನಾವು ಏನು ಮಾಡಬೇಕಾಗಿದೆ? ಪ್ರಾರ್ಥನೆ ಅವಶ್ಯವಾಗಿದೆ. ಸಭೆಯಾಗಿ ಪ್ರಾರ್ಥನೆ, ಕುಟುಂಬವಾಗಿ ಪ್ರಾರ್ಥನೆ, ಸೇವಕರು ಪ್ರಾರ್ಥನೆ ಮಾಡುತ್ತಾರೆ. ಈ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ದೇವರು ನಮಗೆ ಜ್ಞಾನವನ್ನು ಕೊಡ್ತಾನೆ. ಯಾಕೋಬನ ಪತ್ರಿಕೆಯಲ್ಲಿ ನೋಡ್ತೀವಿ 1:5 ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ನನ್ನನ್ನು ಕೇಳಿಕೊಳ್ಳಲಿ, ದೇವರು ಅಂಗಿಸಿದ ಉದಾರ ಮನುಷ್ಯನಿಂದ ಕೊಡ್ತಾನೆ. ಜೇಮ್ಸ್ ಚಾಪ್ಟರ್ 1:5 ಹೇಳ್ತದೆ, ಜ್ಞಾನ ತక్కుವ ಉಂಟೆ, ಕಡಿಮೆ ಆಗಿದ್ದರೆ ಕೇಳಿಕೊಂಡ್ರೆ ದೇವರು ಕೊಡ್ತಾನೆ. ಯಾವ ಜ್ಞಾನ? ನಮಗೆ ಲೋಕದಲ್ಲಿ ಓದುವುದಕ್ಕಾಗಿ ಬೇಕಾದ ಜ್ಞಾನನ, ಜೀವಿಸುವುದಕ್ಕಾಗಿ ಬೇಕಾದ ಜ್ಞಾನನ, ಅದು ಸಹ ದೇವರು ಕೇಳಿದರೆ ಕೊಡ್ತಾರೆ. ಆದರೆ ದೇವರ ಜ್ಞಾನ ಕೇಳೋದು ಎಷ್ಟೋ ಶ್ರೇಷ್ಠವಾಗಿದೆ. ಹಲ್ಲೆಲೂಯ.
ಲೋಕ ಸಂಬಂಧವಾದ ಜ್ಞಾನ ದೇವರು ಕೊಡ್ತಾನೆ. ಆತ್ಮ ಸಂಬಂಧವಾದ ಜ್ಞಾನ ಹೊಂದಿದರೆ ಪರಲೋಕದಲ್ಲಿ ನಾವು ಸೇರುವರಾಗಿದ್ದೇವೆ. ದೇವರ ವಾಕ್ಯ ಹೇಳುತ್ತದೆ, ತಿಮೋತಿ ಪತ್ರಿಕೆ ಈ ರೀತಿಯಿಂದ ಹೇಳ್ತದೆ, ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತವಾಗಿದೆ. ದೇವರ ಚಿತ್ತ ಏನು? ಎಲ್ಲ ಮನುಷ್ಯರು ಸತ್ಯದ ಜ್ಞಾನವನ್ನು ಹೊಂದಿಕೊಂಡು ರಕ್ಷಣೆ ಹೊಂದಬೇಕು. ಅದು ದೇವರ ಚಿತ್ತ. ಅನೇಕರಲ್ಲಿ ದೇವರ ಜ್ಞಾನ ಇಲ್ಲ, ರಕ್ಷಣೆ ಹೊಂದಿಕೊಳ್ಳುವ ಜ್ಞಾನ ಇಲ್ಲ. ಆದರೆ ನಮಗೆ ದೇವರ ಆ ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಜ್ಞಾನ ಎಲ್ಲಿದೆ? ಬೈಬಲ್ ಹೇಳುತ್ತದೆ, ದೇವರ ವಾಕ್ಯವು ನಮ್ಮನ್ನು ತಿದ್ದುತ್ತದೆ, ನೀತಿ ಶಿಕ್ಷೆ ಮಾಡುತ್ತದೆ, ಖಂಡಿಸ್ತದೆ, ಗದರಿಸ್ತದೆ, ಎಚ್ಚರಿಸುತ್ತದೆ. ದೈವಶಾಸ್ತ್ರವು ರಕ್ಷಣೆ ಹೊಂದುವುದಕ್ಕಾಗಿ, ಬೈಬಲ್ ಹೇಳುತ್ತದೆ, ರಕ್ಷಣೆ ಹೊಂದಿಸುವುದಕ್ಕಾಗಿ, ರಕ್ಷಣೆ ಕೊಡುವುದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಜ್ಞಾನ ಇದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯದಲ್ಲಿ ನಮಗೇನಿದೆ? ಜ್ಞಾನ ಇದೆ. ಈ ಜ್ಞಾನ ಹೊಂದಿಕೊಳ್ಳುವಾಗ ಮನುಷ್ಯ ರಕ್ಷಣೆ ಹೊಂದುತ್ತಾನೆ, ಅವನು ಸತ್ಯದ ಜ್ಞಾನಕ್ಕೆ ಸೇರುತ್ತಾನೆ. ಯಾವ ವ್ಯಕ್ತಿ ರಕ್ಷಣೆ ಹೊಂದುತ್ತಾನೋ ಆ ವ್ಯಕ್ತಿ ಜ್ಞಾನದಲ್ಲಿ ಬೆಳೆಯುತ್ತಾನೆ, ಗ್ರಹಿಕೆಯಲ್ಲಿ ಬೆಳೆಯುತ್ತಾನೆ, ವಿವೇಕದಲ್ಲಿ ಬೆಳೆಯುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಜ್ಞಾನ ಎಲ್ಲಿದೆ? ಯಾರಲ್ಲಿದೆ? ಸ್ವಲ್ಪ ಜ್ಞಾನದ ಬಗ್ಗೆ ಸತ್ಯವೇದ ಏನು ಹೇಳುತ್ತೆ? ಯೋಬನ ಪುಸ್ತಕಕ್ಕೆ ನಾವು ಬರೋಣ. 28ನೇ ಅಧ್ಯಾಯ, ಜಾಬ್ ಚಾಪ್ಟರ್ 28 ವರ್ಸ್ 12. ಯೋಬ 28 12ನೇ ವಾಕ್ಯದಿಂದ ಓದೋಣ. ಜ್ಞಾನವಾದರೂ ಎಲ್ಲಿ ಸಿಕ್ಕಿತು? ವಿವೇಕವು ದೊರೆಯುವ ಸ್ಥಳವೆಲ್ಲಿ? ಪ್ರಶ್ನೆ. ಜ್ಞಾನ ಎಲ್ಲಿ ಸಿಗುತ್ತೆ? వివేక ఎల్లి సిగితే ఎక్కడ దొరుకుతుంది? జ్ఞానము వివేకము ఎక్కడ దొరుకుతుంది? ಎಲ್ಲಿ ಸಿಗ್ತದೆ? ಪ್ರಶ್ನೆ. ನೆಕ್ಸ್ಟ್, ಆ ಜ್ಞಾನದ ಕ್ರಯ, ಆದ ಜ್ಞಾನದ ಬೆಲೆ ಯಾರಿಗೆ ಗೊತ್ತಿಲ್ಲಂತೆ. ಜೀವಲೋಕದಲ್ಲಿ ಅದನ್ನು ಯಾರು ಕಂಡುಕೊಳ್ಳಲಾರರು. ನೋಡ್ರಿ ಎಂತ ಜ್ಞಾನ ಇದೆ ಗೊತ್ತ್ರಿ? ಹುಡುಕಿದ್ರು ಸಿಗಲಾರದ ಜ್ಞಾನ, ಮತ್ತೆ ಬೆಲೆ ಕಟ್ಟಿದ್ರು ಸಿಗಲಾರದ ಜ್ಞಾನ. ಅದನ್ನು ಯಾರು ಕಂಡುಕೊಳ್ಳಲಾರರು, ಅದನ್ನು ಹುಡುಕಲಾರರು, ಅದನ್ನು ಪಡ್ಕೊಳ್ಳಲಾರರು. ನೆಕ್ಸ್ಟ್, ಭೂಮಿಯ ಕೆಳಗಣ ಸಾಗರವು ನನ್ನಲ್ಲಿಲ್ಲ. ನೋಡ್ರಿ, ಭೂಮಿ ಕೆಳಗಡೆ ಸಾಗರ ಏನಂತದಂತ, ನಿನಗೆ ಸಿಕ್ಕ ಜ್ಞಾನ ಅದು ನನ್ನಲ್ಲಿ ಇಲ್ಲ ಅಂತದಂತೆ. ಹಲ್ಲೆಲೂಯ. ನೀನು ಹೊಂದಿಕೊಂಡ ಜ್ಞಾನ ನನ್ನಲ್ಲಿ ಇಲ್ಲ. ಎಂತ ಜ್ಞಾನ ದೇವರನ್ನು ಕೊಟ್ಟಿದ್ದಾರೆ. ಆಮೇಲೆ ಹೇಳ್ತೀನಿ ಅದರ ಬಗ್ಗೆ. ನನಗೆ ಬಹಳ ಸಂತೋಷ ಆಗ್ತಿದೆ ಈ ವಾಕ್ಯ ಓದಿದಂಗೆಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಭೂಮಿಯ ಕೆಳಗಣ ಸಾಗರ ಹೇಳ್ತದಂತ, ಆ ಜ್ಞಾನ ನನ್ನಲ್ಲಿ ಇಲ್ಲ. ಕೆಲವರು ಹೇಳ್ತಾರೆ, ನಾನು ಸಾಗರದ ಕೆಳಗೆ ಹೋಗ್ತೀನಿ, ಭೂಮಿಯ ಒಳಗೆ ಹೋಗ್ತೀನಿ, ಸಮುದ್ರದ ಒಳಗೆ ಹೋಗ್ತೀನಿ, ಅದೆಲ್ಲ ನಾನು ಸರ್ಚ್ ಮಾಡ್ತೀನಿ, ಟ್ರೈ ಮಾಡ್ತೀನಿ, ಹುಡುಕ್ತೀನಿ. ಹುಡುಕಿದ್ರೆ ಸಹ ದೇವರ ಜ್ಞಾನ ಸಿಗಲ್ಲ. ಪ್ರಕೃತಿಯಲ್ಲಿ ಏನೇನಿದೆ ಅದೆಲ್ಲ ಸಿಗ್ತದ, ಆದರೆ ಅಲ್ಲಿ ಒಳಗಡೆ ಹೋದ್ರೆ ಸಹ ಜ್ಞಾನ సిగల. చాలా మంది అనుకుంటారండి, నేను సముద్రంలో చాలా ఆళముగా వెళ్తాము, అక్కడి వెళ్ళి అన్నీ చూస్తాము, అక్కడ దొరుకుతుంది జ్ఞానం అంట. అదే చెప్తుంది, అక్కడికి కూడా జ్ఞానము లేదు. సర్చ్ చేయవచ్చు, అక్కడి జ్ఞానము లేదు. ನೆಕ್ಸ್ಟ್, ಸಾಗರ ಅಂದ್ರೆ ನೀರಿನಲ್ಲಿ ಸಿಗೋದಿಲ್ಲ ಅಂತದ. ನೆಕ್ಸ್ಟ್, ಸಮುದ್ರವು, ಮತ್ತೆ ಸಮುದ್ರನ ಹೇಳ್ತದ, ನನ್ನ ಹತ್ತಿರನ ಆ ಜ್ಞಾನ ನಿನಗೆ ಸಿಗೋದಿಲ್ಲ. ನೀನು ಎಷ್ಟು ಒಳಗಡೆ ಆಳವಾಗಿ ಹೋದರೂ ಈ ಜ್ಞಾನ ನಿನಗೆ ಸಿಗೋದಿಲ್ಲ. ಅನೇಕರು ಸಮುದ್ರದ ತಳವನ್ನು, ಆಳವನ್ನು ಕಂಡುಹಿಡಿಯುವುದಕ್ಕೆ ಹೋಗ್ತಾ ಇದ್ದಾರೆ. ಸಮುದ್ರದ ಒಳಗಡೆ ಇರುವಂತ ಜಲಚರಗಳನ್ನು ಕುರಿತು ಸರ್ಚ್ ಮಾಡ್ತಾ ಇದ್ದಾರೆ. ಭೂಮಿ ಒಳಗಡೆ ಸಮುದ್ರದ ಒಳಗಡೆ ಇರುವುದನ್ನು ಕಂಡುಹಿಡಿತಾ ಇದ್ದಾರೆ. ಆದರೂ ದೇವರ ಜ್ಞಾನ ಅವರಿಗೆ ಸಿಗೋದಿಲ್ಲ, ಅದ್ರ ಒಳಗಡೆ ಇರುವಂಥದ್ದು ಸಿಗುತ್ತದೆ ಅಷ್ಟೇ. ನೆಕ್ಸ್ಟ್, ಚೊಕ್ಕ ಬಂಗಾರವನ್ನು ಕೊಟ್ಟು, ನೋಡಿ ಕೆಲವರು ಅಂತಾರೆ, ನಾನು ಬಂಗಾರ ಕೊಟ್ಟು ಜ್ಞಾನ ಪಡ್ಕೊಳ್ತೀನಿ ಅಂತಾರ. ಬಂಗಾರ ಕೊಟ್ರನ, ಒಳ್ಳೆ ಬಂಗಾರ ಕೊಟ್ರನ ಜ್ಞಾನ ಸಿಗೋದಿಲ್ಲಂತೆ. ನೆಕ್ಸ್ಟ್, ಅದರ ಬೆಲೆಗೆ ಬೆಳ್ಳಿಯನ್ನು ತೂಗುವುದು
ಅವಶ್ಯ. ಕೆಲವರು ಈ ಕಡೆ ಜ್ಞಾನ, ಈ ಕಡೆ ಬೆಳ್ಳಿ, ಈ ಕಡೆ ಈ ತಕ್ಕಡಿಯಲ್ಲಿ ಬೆಳ್ಳಿಡ್ತೀನಿ, ಈ ಕಡೆ ಜ್ಞಾನ ತೂಗಿ ಕೊಡಂದ್ರೆ ದುಕಾನ್ಗೆ ಹೋದ್ರೆ ಸಿಗೋದಿಲ್ಲ. ಬೆಳ್ಳಿ ಸಿಗ್ತದೆ, ಬಂಗಾರ ಸಿಗ್ತದೆ, ಜ್ಞಾನ ಮಾತ್ರ ಸಿಗಲ್ಲ ಅಂತ. ನೆಕ್ಸ್ಟ್, ಓಪಿರ್ ದೇಶದ ಅಪರಂಜಿ, ಅಮೂಲ್ಯ ಗೋಮೇಧಕ, ಇಂದ್ರನೀಲ ಇವುಗಳ ಪ್ರಮಾಣದಿಂದ ಜ್ಞಾನದ ಬೆಲೆ ಇಷ್ಟೊಂದು ಗೊತ್ತು ಮಾಡಿಕೊಳ್ಳೋದಕ್ಕಾಗದು. ಎಂಥ ಬೆಲೆಯುಳ್ಳ ವಸ್ತುಗಳನ್ನು ಅದಕ್ಕೆ ಸಮವಾಗಿ ಇಟ್ಟು ಇದಕ್ಕೆ ನಾನು ಬೆಲೆ ಕಟ್ತೀನಿ, ಇದು ಕೊಡು ಅಂತ ಹೇಳಿ ಹೋಗಿ ಕೊಂಡುಕೊಳ್ಳಕ್ ಹೋದರೂ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲಂತೆ. ಹಲ್ಲೆಲೂಯ. ನಿಮಗೆ ಇದರ ಕೊನೆಯಲ್ಲಿ ಅರ್ಥ ಆಗುತ್ತೆ ಇದ್ರ ಬಗ್ಗೆ. ದೇವರಿಗೆ ಸ್ತೋತ್ರ. ನೆಕ್ಸ್ಟ್ ಹೋದ್ರಿ, ಆಗಲಿ ಗಾಜ ಆಗಲಿ ಅದಕ್ಕೆ ಸಮವಾದಿತ್ತೆ. ಯೋಬನು ಹೇಳ್ತಾ ಇದ್ದಾನೆ, ಚಿನ್ನದ ಆಭರಣಗಳನ್ನು ಅದಕ್ಕೆ ಬದಲು ಕೊಡುವುದು ಸಾಧ್ಯವೋ? ನಮ್ಮ ಕೈಯಲ್ಲಿ, ನಮ್ಮ ಕೊರಳಲ್ಲಿ, ನಮ್ಮ ಕಿವಿಯಲ್ಲಿ ಚಿನ್ನದ ಆಭರಣಗಳಿವೆ, ಕೈಯಲ್ಲಿ ಆಭರಣಗಳಿವೆ. ಈ ಆಭರಣಗಳನ್ನು ನೀವು ಕೊಂಡುಕೊಳ್ಳಬಹುದು, ಆದರೆ ಇದೇ ಆಭರಣಗಳು ತೆಗೆದುಕೊಂಡು ಹೋಗಿ ಅದನ್ನು ಮಾರಿ ಅದನ್ನು ಕೊಂಡುಕೊಳ್ಳಕ್ಕೆ ಆಗೋದಿಲ್ಲಂತ. ಅದಕ್ಕೆ ಸಮವಾದಿತೆ. ಜ್ಞಾನವಿರುವಲ್ಲಿ ಹವಳವು, ಸ್ಫಟಿಕವು, ಜ್ಞಾನವಿರುವಲ್ಲಿ ಇದು ಯಾವುದು ನೆನಪಿಗೆ ಬರಲ್ಲ ಅಂತ ನೋಡ್ರಿ. ಸ್ಫಟಿಕ, ಹವಳ, ವಜ್ರ, ವೌಢ್ಯೂರ್ಯ, ಮುತ್ತುಗಳು, ಬೆಳ್ಳಿ, ಬಂಗಾರ, ಹೊನ್ನಾಗಲಿ, ಚಿನ್ನದ ಬಂಗಾರವಾಗಲಿ, ಓಪಿರ್ ದೇಶದ ಅಪರಂಜಿ ಆಗಲಿ, ಗೋಮೇಧಕ ಆಗಲಿ, ಇಂದ್ರನೀಲ ಆಗಲಿ, ಯಾವುದಕ್ಕೂ ಸಮ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ಶ್ರೇಷ್ಠವಾದ ಜ್ಞಾನ ದೇವರಲ್ಲಿದೆ. ನೆಕ್ಸ್ಟ್, ಮುತ್ತುಗಳನ್ನು ಸಂಪಾದಿಸುವುದಕ್ಕಿಂತಲೂ ಜ್ಞಾನವನ್ನು ಸಂಪಾದಿಸುವುದು ಎಷ್ಟೋ ಕಷ್ಟ. ಮುತ್ತು ಸಂಪಾದಿಸಬಹುದಂತ, ಆದ್ರೆ ಏನು ಸಂಪಾದಿಸುವುದು ಕಷ್ಟ ಅಂತ್ರಿ? ಜ್ಞಾನ ಸಂಪಾದಿಸೋದು ಬಹಳ ಕಷ್ಟ ರೀ. ಮೊಬೈಲ್ ಸಂಪಾದಿಸಬಹುದು, ಗಾಡಿ ಸಂಪಾದಿಸಬಹುದು, ಆಸ್ತಿ ಸಂಪಾದಿಸಬಹುದು, ಮನೆ ಸಂಪಾದಿಸಬಹುದು, ಹಣ ಸಂಪಾದಿಸಬಹುದು, ಈ ಲೋಕದ ಜನರನ್ನು ಸಂಪಾದಿಸಬಹುದು, ಆದರೆ ಜ್ಞಾನವು ಸಂಪಾದಿಸುವುದು ಎಷ್ಟೋ ಕಷ್ಟ. ನೆಕ್ಸ್ಟ್ ಹೇಳ್ತದೆ, ಕೂಸ್ ದೇಶದ ಪುಷ್ಪ ರಾಗವು ಅದಕ್ಕೆ ಸಾಟಿಯಲ್ಲ. ಶುದ್ಧ ಕನಕದೊಡನೆ ಅದನ್ನು ತೂಗಲಾಗದು. ಈಗಿರುವಾಗ ಜ್ಞಾನ ಎಲ್ಲಿಂದ ಬರ್ತದೆ? ಎಲ್ಲಿ ಸಿಗ್ತದೆ? ಯಾವ ಸ್ಥಳದಲ್ಲಿದೆ? ಯಾವ ಪ್ಲೇಸಲ್ಲಿದೆ? ಯಾರಲ್ಲಿದೆ ಜ್ಞಾನ? ವಿವೇಕವು ಯಾವ ಸ್ಥಳದಲ್ಲಿ ದೊರಕಿತು? ಅದು ಎಲ್ಲ ಜೀವಿಗಳ ದೃಷ್ಟಿಗೆ ಅಗೋಚರವಾಗಿದೆ. ಎಲ್ಲ ಜೀವಿಗಳ ದೃಷ್ಟಿಗೆ ಅದು ಏನಾಗಿದಂತ್ರಿ? ಅಗೋಚರವಾಗಿದೆ. ಹಲ್ಲೆಲೂಯಾ. ಮನುಷ್ಯ ಒಂದು ಸತಿ ಇರಿಬಿ ನೋಡಿದಂದ್ರೆ ಏನಂತ ಗೊತ್ತಾ? ನೋಡಪ್ಪ, ನನ್ನ ಕಾಲಿಟ್ರೆ ಸತ್ತು ಹೋಗ್ತದ, ಇರಿಬಿ ಎಷ್ಟು ಲೈನಿಗೆ ಹೋಗ್ತಾ ಇದ್ದದ ನೋಡಂತದ. ಅಲ್ಲಿ ನೋಡಿ ಮನುಷ್ಯ ಅಂತಾನ, ಇಷ್ಟು ದೊಡ್ಡ ಅರಮನೆ ಕಟ್ಟಿನಿ, ಇದು ಒಂದು ದಿನ ಸಿಮೆಂಟ್ ಕಲಸಲಿಲ್ಲ, ಕಂಕರ್ ಕಲಸಲಿಲ್ಲ, ಕೆಲಸ ಮಾಡಲಿಲ್ಲ, ನೀರು ಹೊಡ್ಲಿಲ್ಲ, ಇಷ್ಟು ಕಷ್ಟಪಟ್ಟು ಕಟ್ಟಿದ ಅರಮನೆಯಲ್ಲಿ ಇಲಿ ಆರಾಮ ವಾಸ ಮಾಡ್ತದಂತ ನಮ್ಮ ಮನುಷ್ಯ. ಕೆಲವು ಪ್ರಾಣಿ ಕ್ರಿಮಿ ಕೀಟಗಳಲ್ಲಿ ಕಂಡಂತ ಜ್ಞಾನ ಮನುಷ್ಯ ನೋಡಿ ಅಗಾಧವಾಗ್ತದ. ಅದಕ್ಕೆ ನನಗಿಂತ ಏನಿಲ್ಲ, ಕಾಲಿಟ್ರೆ ಸತ್ತೋಗ್ತದ, ಆದ್ರೆ ಇದ್ರಲ್ಲಿ ಎಂತ ಜ್ಞಾನ, ಎಂತ ತಿಳುವಳಿಕೆ ಆದಂತ. ಆದರೆ ಈಗ ನಾವು ಕೇಳುವ ಜ್ಞಾನ ಯಾವ ಜೀವಿಗಳಲ್ಲಿ ಇಲ್ಲ. ಅದು ಹಲ್ಲೆಲೂಯಾ. ನಾವು ಕೇಳುವಂತ ಜ್ಞಾನ ಎಲ್ಲಿಲ್ಲ ರೀ? ಅದು ಎಕ್ಕಡಿ ದೊರಕದಂಡಿ. ಈ ಜ್ಞಾನ ಎಕ್ಕಡಿ ದೊರಕದು. ಎಲ್ಲ ಜೀವಿಗಳಲ್ಲಿ ವ್ಯತ್ಯಾಸವಾದ ತಿಳುವಳಿಕೆ, ಜ್ಞಾನ, ವಿವೇಕ ನೀವು ನೋಡ್ಬೋದು. ಆದರೆ ಈಗ ನಾವು ಕೇಳುವಂಥದ್ದು, ಕಲಿಯುವಂಥದ್ದು, ಹೊಂದಿಕೊಂಡಿದ್ದದ್ದು, ಹೊಂದಿಕೊಳ್ಳಲಿರುವಂಥ ಜ್ಞಾನ ಅದು ಎಲ್ಲಿ ದೊರಕುವುದಿಲ್ಲ. ನೆಕ್ಸ್ಟು, ಅದು ಆಕಾಶದ ಪಕ್ಷಿಗಳಿಗೆ ಏನಾಗಿದಂತ್ರಿ? ನೆಕ್ಸ್ಟ್, ನಾಶಲೋಕವು, ಮೃತ್ಯು, ಅದರ ಸುದ್ದಿ ಮಾತ್ರ ನೋಡ್ರಿ. ನಾಶಲೋಕ, ಮೃತ್ಯು, ಪಾತಾಳ ಜ್ಞಾನದ ಬಗ್ಗೆ ಸುದ್ದಿ ಕೇಳಿದ್ದೀವಂತವಂತವು. ನೆಕ್ಸ್ಟ್, ಅದರ ಮಾರ್ಗವನ್ನು ಬಲ್ಲವನು ದೇವರೇ, ಅದರ ಸ್ಥಳವು ಆತನೊಬ್ಬತನಿಗೆ ಗೊತ್ತು. ಜ್ಞಾನ ಎಲ್ಲಿಂದ ಬರ್ತದೆ? ಯಾರಲ್ಲಿ ಸಿಗ್ತದೆ? ಅದರ ಸ್ಥಳ ಎಲ್ಲಿದೆ? ಅದು ಯಾರಿಗೆ ಗೊತ್ತಂತ್ರಿ? ಆಮೇನ್ ಹೇಳ್ರಿ ಎಲ್ಲರೂ. ಜ್ಞಾನ ಯಾರಲ್ಲಿದೆ? ಅದು ಎಲ್ಲಿ ಸಿಗ್ತದೆ?
ಅದು ಯಾರಿಗೆ ಗೊತ್ತಿದೆ? ದೇವರಿಗೆ ಗೊತ್ತು. ಆಮೇನ್. ದೇವರ ಜ್ಞಾನ ದೇವರಿಗೆ ಗೊತ್ತು. ನೆಕ್ಸ್ಟ್, ಆತನೊಬ್ಬನೇ ಭೂಮಿಯ ಕಟ್ಟಕಡೆಯ ತನಕ ದೃಷ್ಟಿಸಿ ಆಕಾಶದ ಕೆಳಗಿನ ಸಮಸ್ತವನ್ನು ನೋಡುವವನಾಗಿದ್ದಾನೆ. ಆತನು ಗಾಳಿಗೆ ತಕ್ಕಷ್ಟು ತೂಕವನ್ನು ನೇಮಿಸಿ ನೀರುಗಳನ್ನು ತಕ್ಕ ಪರಿಮಾಣಗಳಿಂದ ಅಳತೆ ಮಾಡಿ ಮಳೆಗೆ ಕಟ್ಟಳೆಯನ್ನಿಟ್ಟು ಗರ್ಜಿಸುವ ಸಿಡಿಲಿಗೆ ದಾರಿಯನ್ನು ಏರ್ಪಡಿಸಿದ್ದಾಗಲೇ ಜ್ಞಾನವನ್ನು ಕಂಡು ಲಕ್ಷಿಸಿದನು. ಅದನ್ನು ಸ್ಥಾಪಿಸಿದಲ್ಲದೆ ವಿಮರ್ಶೆ ಮಾಡಿದನು. ಈಗ ಕೇಳ್ರಿ, ಜ್ಞಾನ ಎಲ್ಲಿದೆ? ಜ್ಞಾನ ಹೇಗೆ ದೊರಕ್ತದೆ? ಆಮೇಲೆ ಮನುಷ್ಯರಿಗೆ ಇಗೋ ಕರ್ತನ ಭಯವೇ ಜ್ಞಾನವು, ದುಷ್ಟತನವನ್ನು ಬಿಡುವುದೇ ವಿವೇಕವು ಎಂದು ಹೇಳಿದನು. ಜ್ಞಾನ ಅಂದ್ರೆ ಏನು? ವಿವೇಕ ಅಂದ್ರೆ ಏನಂದ್ರೆ ಎಲ್ಲಿ ಸಿಗ್ತದಂದ್ರೆ, ಯಾರು ದೇವರಿಗೆ ಭಯ ಪಡ್ತಾರೋ, ಯಾರು ಕೆಟ್ಟದ್ದನ್ನು ತೊರೆದು ಬಿಡ್ತಾರೋ ಅದೇ ತಿಳುವಳಿಕೆ ಅಂತೆ. ಹಲ್ಲೆಲೂಯಾ. ಏನಂತ ಹೇಳ್ತೀರಿ? ಆಮೇಲೆ ಮನುಷ್ಯರಿಗೆ ಇಗೋ ಕರ್ತನ ಭಯವೇ ಜ್ಞಾನವು. ನಮಗೆ ದೇವರ ಭಯ ಇಲ್ಲಂದ್ರೆ ದೇವರ ಜ್ಞಾನ ಇಲ್ಲಂತ ಅರ್ಥ. ನಮಗೆ ದೇವರ ಭಯ ಇದ್ದದಂದ್ರೆ ಯಾರ ಜ್ಞಾನ ಇದೆ ಅಂತ ಅರ್ಥ? ದೇವರ ಜ್ಞಾನ ಇದೆ ಅಂತ ಅರ್ಥ. ಕೆಲವರಿಗೆ ದೇವರ ಭಯನೇ ಇಲ್ಲ. ದೇವಿನ ಭಯ ಬಾಳ, ರೋಗದ ಭಯ ಬಾಳ, ಸಾಲದ ಭಯ ಬಾಳ, ಕಷ್ಟದ ಭಯ ಬಾಳ, ಎಲ್ಲಿ ಫೇಲ್ ಆಗ್ತೀನಿ ಅಂತ ಭಯ, ಪರೀಕ್ಷೆ ಬಂದ್ರೆ ಭಯ, ನೆರಳು ಕಂಡ್ರೆ ಭಯ, ಸ್ವಂತ ನೆರಳು ಕಂಡ್ರೆ ಭಯ, ಮರಣದ ಭಯ, ಮನುಷ್ಯರ ಭಯ, ಲೋಕದ ಭಯ, ಸಂಬಂಧಿಕರ ಭಯ, ಈ ಭಯ ಇದೆ. ಆದ್ರೆ ಯಾರ ಭಯ ಜನರಿಗಿಲ್ಲರಿ. ಯಾರು ದೇವರಿಗೆ ಭಯ ಪಡ್ತಾರೋ ಅವರಿಗೆ ದೇವರ ಜ್ಞಾನ ಇದೆ ಅಂತ ಅರ್ಥ. ಹಲ್ಲೆಲೂಯಾ. ದೇವರಿಗೆ ಭಯಪಡುವಂತ ವ್ಯಕ್ತಿ, ಬೈಬಲ್ ಹೇಳ್ತದೆ, ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಹೇಳ್ರಿ ಎಲ್ಲರೂ, ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಯಾರಿಗೆ ದೇವರ ಭಯ ಇರ್ತದ ಅವರಿಗೆ ಪಾಪ ಅಂದ್ರೆ ಆಗಿ ಬರಲ್ಲ, ದುಷ್ಟತನ ಅಂದ್ರೆ ಅವರಿಗೆ ಆಗಿ ಬರಲ್ಲ, ಕೆಟ್ಟತನ ಅಂದ್ರೆ ಅವರಿಗೆ ಆಗಿ ಬರಲ್ಲ. ಯಾರ ಭಯ ಇದೆ? ఆ భయ అంద్రేను దేవర జ్ఞాన. అర్థమైందండి? ఎక్కడి దేవుని భయం ఉంటుందో అక్కడి జ్ఞానం ఉంటుంది. ఎక్కడి దేవుని భయం ఉంటుందో అక్కడి పాప ద్వేషం వస్తుంది. ಅಲರ್ಜಿ ಆಗ್ತದೆ. ಪಾಪ ಅಂದ್ರೆ ಅಲರ್ಜಿ ತರ ಏಸಿಗೆ ಬರ್ತದೆ. ಪಾಪ ಅಂದ್ರೆ ಏಸಿಗೆ ಬರ್ತದೆ. ಕಾರಣ ದೇವರು ನಮಗೆ ಕೊಟ್ಟಂತ ಜ್ಞಾನ ಭೂಲೋಕ ಜ್ಞಾನ ಅಲ್ಲ, ಪರಿಶುದ್ಧವಾದ ಜ್ಞಾನ, ಪರಲೋಕದ ಜ್ಞಾನ. ಈ ಜ್ಞಾನ ನಮ್ಮಲ್ಲಿ ಇರುವುದರಿಂದ ನಮಗೆ ನಮ್ಮ ಒಳಗಡೆ ಪಾಪ ದ್ವೇಷ ಉಂಟಾಗುತ್ತದೆ. ದೇವರಿಗೆ ಸ್ತೋತ್ರ. ಈ ಜ್ಞಾನ ಎಲ್ಲಿದೆ ರೀ? ಆತ್ಮೀಯ ಜ್ಞಾನ ಎಲ್ಲಿದೆ? ದೇವರಲ್ಲಿದೆ. ದೇವರು ನಮಗೆ ಕೊಡ್ತಾನೆ. ಇದನ್ನು ಪಡ್ಕೊಳ್ಳೋದಕ್ಕೆ, ಇದನ್ನು ಹೊಂದಿಕೊಳ್ಳುವುದಕ್ಕೆ ಇದಕ್ಕೇನಾದ್ರೂ ಬೆಲೆ ಕಟ್ಟಕ್ಕೆ ಸಾಧ್ಯನಾ? ದೇವರೇ ಅದನ್ನು ಕೊಡ್ತಾನ. ದೇವರ ಜ್ಞಾನಕ್ಕೆ ಯಾವುದಾದ್ರೂ ಬೆಲೆ ಕಟ್ಟಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಎಲ್ಲಕ್ಕೆ ಬೆಲೆ ಕೊಟ್ಟು ಕೊಂಡ್ಕೊಳ್ಬೋದು, ಆದರೆ ದೇವರ ಜ್ಞಾನವನ್ನು ಬೆಲೆ ಕೊಟ್ಟಕ್ಕೆ ಸಾಧ್ಯ ಇಲ್ಲ. ಅದು ಯಾವ ಜೀವಿಯಲ್ಲಿ ಇಲ್ಲ. ಅದು ನಾವು ದೇವರಿಗೆ ಭಯಪಟ್ಟರೆ ಸಾಕು, ಪ್ರಾರ್ಥನೆ ಮಾಡಿದರೆ ಸಾಕು, ದೇವರು ಸಕಲ ಆತ್ಮೀಯ ಜ್ಞಾನ ನಮಗೆ ಕೊಡ್ತಾನೆ. ಆತ್ಮೀಯ ಜ್ಞಾನ, ಸ್ಪಿರಿಚುವಲ್ ನಾಲೆಡ್ಜ್, ಅದು ದೇವರಲ್ಲಿದೆ. ನೆಕ್ಸ್ಟ್ ಇನ್ನೊಂದು ವಾಕ್ಯವನ್ನು ಓದೋಣ. 1 Corinthians chapter 1 verse 25. ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರು ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿದೆ. ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲವುಳ್ಳದಾಗಿದೆ. ನೋಡ್ರಿ, ಇಲ್ಲಿ ಮನುಷ್ಯರ ಜ್ಞಾನ, ದೇವರ ಜ್ಞಾನ ಯಾವುದು ಶ್ರೇಷ್ಠ? ಇದರಲ್ಲಿ ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠವಾಗಿದೆ. ಹಲ್ಲೆಲೂಯಾ. ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠವಾಗಿದೆ. ನಾವೆಲ್ಲರೂ ದೇವರ ಸನ್ನಿಧಿಗೆ ಬಂದು ದೇವರ ವಾಕ್ಯ ಕಲಿಯುವುದು
ಲೋಕದವರಿಗೆ ಇದು ಬುದ್ಧಿಹೀನತೆ ಅಂತಾರ ಅವರು. ಹೌದಿಲ್ರಿ? ನೀವು ಚರ್ಚಿಗೆ ಹೋಗಿ ದೇವ್ರ ವಾಕ್ಯ ಕಲಿಯೋದು ಅವ್ರಿಗೆ ಏನ್ ಅನ್ಸದ? ಏನ ಬುದ್ಧಿಗಿದ್ದೆ ಆದ, ನಿಮ್ಗ ತಿಳುವಳಿಕೆ ಆಯ್ತಾ? ಭಾನುವಾರ ಅಂದ್ರೆ ಕೆಲ್ಸಕ್ಕೆ ಹೋದ್ರೆ 1000 ರೂಪಾಯಿ ಬರ್ತದೆ. ವರ್ಕ್ ಮಾಡಕ್ ಹೋದ್ರೆ, ಹೊಲದಲ್ಲಿ ಕೆಲಸ ಮಾಡಕ್ ಹೋದ್ರೆ, ಆಫೀಸ್ಗೆ ಹೋದ್ರೆ, ಬಿಸ್ನೆಸ್ ಮಾಡಕ್ ಹೋದ್ರೆ ಇವತ್ತು ಡಬಲ್ ಇನ್ಕಮ್ ಬರ್ತದ. ಏನಾದ್ರೂ ನೀನು ಬುದ್ಧಿ ಗಿದ್ದಿ ಆದ? ದೇವ್ರ ಅಂತ ಹೋದ್ರೆ ಏನು ಸಿಗ್ತದಂತ ಲೋಕದವರು ಈ ಜ್ಞಾನವನ್ನು ಬಲಹೀನತೆಯಿಂದ ಎಣಿಸ್ತಾರ. ಈಗ ಅದು ಶ್ರೇಷ್ಠನೇ, ಇದು ಶ್ರೇಷ್ಠ. ಅವರಿಗೆ ಅದು ಶ್ರೇಷ್ಠ. ದೇವರ ಮಕ್ಕಳಾದ ನಿಮಗೆ ದೇವರ ಜ್ಞಾನ ಶ್ರೇಷ್ಠವಾಗಿದೆ. ಮನುಷ್ಯನಿಗೆ ಯಾವುದು ಶ್ರೇಷ್ಠ ಅದನ್ನು ಹೊಂದಿಕೊಳ್ಳಲ್ಲ, ಯಾವುದು ಶ್ರೇಷ್ಠವಲ್ಲವೋ ಅದಕ್ಕೆ ಬಹಳ ಬೆಲೆ ಕೊಡ್ತಾನೆ. ಯಾವುದು ಬೆಲೆ ಉಳ್ಳದ್ದು, ಯಾವುದು ಹೆಚ್ಚು, ಯಾವುದು ಉತ್ತಮ, ಯಾವುದು ಅತ್ಯುತ್ತಮ. ಉತ್ತಮ ಚೆನ್ನಾಗಿನ ಅತ್ಯುತ್ತಮ ಚೆನ್ನಾಗಿ. ಮನುಷ್ಯರ ಜ್ಞಾನಕ್ಕಿಂತ ದೇವರ ಜ್ಞಾನ ಶ್ರೇಷ್ಠವಾಗಿದೆ. ಹಲ್ಲೆಲೂಯಾ. ಮನುಷ್ಯ ಎಲ್ಲ ಶ್ರೇಷ್ಠವಾದದ್ದು ಬೇಕಂತನ, ಆದ್ರೆ ದೇವರ ಜ್ಞಾನ ಮಾತ್ರ ಬೇಡ. అర్థమైందండి? మనిషికి అన్ని కావాలంట, దేవుని జ్ఞానం అంటే వద్దంట. అన్ని శ్రేష్టమైన విషయం కావాలి, అయితే దేవుని జ్ఞానం అంటే అలర్జీ. ದೇವರ ವಾಕ್ಯ ಅಂದ್ರೆ ಬೇಡ, ದೇವರ ಜ್ಞಾನ ಅಂದ್ರೆ ಬೇಡ. ಎಷ್ಟು ಚೆನ್ನಾಗಿರ್ತದ ಕುಟುಂಬವಾಗಿ ಬಂದು ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯ ಕಲಿತು ದೇವರ ವಾಕ್ಯದಲ್ಲಿ ಬೆಳೆದು. ಬೈಬಲ್ ಹೇಳುತ್ತದೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಯಾಕೆ ಬಂದ ಗೊತ್ತ್ರಿ? ಕತ್ತಲಲ್ಲಿ ವಾಸಿಸುವ ಜನರಿಗೆ ಜ್ಞಾನೋದಯದ ಬೆಳಕನ್ನು ಕೊಡುವುದಕ್ಕಾಗಿ ಬಂದ. ಕತ್ತಲಲ್ಲಿ ವಾಸಿಸುವ ಜನರಿಗೆ ಪರಲೋಕದ ಜ್ಞಾನ ಹೇಗೆ ಸಿಗುತ್ತೆ? ಅವರು ಕತ್ತಲು ಬಿಟ್ಟು ಬೆಳಕಿಗೆ ಬಂದಾಗ ದೇವರ ಜ್ಞಾನ ಇಷ್ಟ ಎಂಬುದಾಗಿ ಅದು ಕೇಳಿದಾಗ, ಅದನ್ನು ಹೊಂದಿಕೊಂಡಾಗ ಅವರು ಕತ್ತಲು ಬಿಟ್ಟು ಬೆಳಕಿಗೆ ಬರ್ತಾರೆ, ಅವರು ಬೆಳಕಾಗುತ್ತಾರೆ. ಏನಂತ ಹೇಳ್ತದೆ? ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠವಾಗಿದೆ. ಬಹಳ ಜನ ದೇವರ ಸೇವೆ ಅಂದ್ರೆ, ಸುವಾರ್ತೆ ಅಂದ್ರೆ, ಸಭೆ ಅಂದ್ರೆ, ಚರ್ಚ್ ಅಂದ್ರೆ, ದೇವರ ಸೇವಕಂದ್ರೆ, ದೇವರ ಸೇವಕಿಯರಂದ್ರೆ, ದೇವರ ಸೇವಕರ ಕುಟುಂಬ ಅಂದ್ರೆ, ಸಭೆ ಅಂದ್ರೆ, ಆತ್ಮಗಳು ಗೆಲ್ಲದಂದ್ರೆ, ಕರ್ತನ ಮೇಜ್ ಅಂದ್ರೆ, ದೀಕ್ಷಾ ಸ್ನಾನ ಅಂದ್ರೆ, ದೇವರಿಗೆ ಕೊಡುವುದಂದ್ರೆ, ದೇವರ ಕೆಲಸ ಅಂದ್ರೆ, ಅವರ ದೃಷ್ಟಿಯಲ್ಲಿ ಅವರಿಗೆ ಅದು ಬುದ್ಧಿಹೀನತೆ. ಆದರೆ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾಗಿದೆ. ಇದೆಲ್ಲ ಮಾಡ್ತೀವಿ ಅಂದ್ರೆ ಬುದ್ಧಿಹೀನತೆಯಿಂದ ಮಾಡ್ತಾ ಇಲ್ರಿ, ಇದು ಬಹಳ ಶ್ರೇಷ್ಠವಾಗಿದೆ, ಅದಕ್ಕೆ ಮಾಡ್ತಾ ಇದ್ದೀವಿ. ದೇವರ ಸೇವೆ ಶ್ರೇಷ್ಠವಾಗಿದೆ, ಆರಾಧನೆ ಶ್ರೇಷ್ಠವಾಗಿದೆ, ಸಭೆ ಶ್ರೇಷ್ಠವಾಗಿದೆ, ಸುವಾರ್ತೆ ಶ್ರೇಷ್ಠವಾಗಿದೆ, ವಾಕ್ಯ ಶ್ರೇಷ್ಠವಾಗಿದೆ, ಪ್ರಾರ್ಥನೆ ಶ್ರೇಷ್ಠವಾಗಿದೆ, ಆತ್ಮಗಳನ್ನು ಗೆಲ್ಲುವುದು ಶ್ರೇಷ್ಠವಾಗಿದೆ, ಸಭೆಯಾಗಿ ಸೇರಿ ಬರುವುದು ಶ್ರೇಷ್ಠವಾಗಿದೆ. ಪರಲೋಕದಲ್ಲಿ ನಡೆಯುವುದೆಲ್ಲ ಭೂಲೋಕದಲ್ಲಿ ನಡಿಬೇಕನ್ನೋದೇ ದೇವರ ಸಂಕಲ್ಪ. ಅದನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಜ್ಞಾನ ಇದೆ, ಅದು ದೇವರ ದೃಷ್ಟಿಗೆ ಮೆಚ್ಚುಗೆ ಆಗಿದೆ, ಅದು ಶ್ರೇಷ್ಠವಾಗಿದೆ. ಅನೇಕರು ಇದರ ಕುರಿತು ತಿಳುವಳಿಕೆ ಇಲ್ಲದೆ ನಷ್ಟವಾಗಿ ಹೋಗ್ತಾ ಇದ್ದಾರೆ. ನಮಗಾದರೂ ದೇವರು ಆ ನಷ್ಟತೆಯಿಂದ ಬಿಡಿಸಿ ಜ್ಞಾನವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ನೆಕ್ಸ್ಟ್ ಹೇಳ್ತದೆ, ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತ ಬಲವುಳ್ಳದ್ದಾಗಿದೆ. ನಾವು ಯಾರನ್ನ ಕ್ಷಮಿಸ್ತೀವಲ್ರಿ, ಅವ್ರು ಬೈದ ತಕ್ಷಣ ನಾವು ಕ್ಷಮಿಸ್ಬಿಡ್ತೀವಿ. ಅವ್ರೇನು ಅಂದ್ಕೊಳ್ತಾರೆ ಗೊತ್ತಾ? ಅಂಜಿದ್ರು ನನಗ. ಅವರಿಗೆ ನಮ್ಮೊಳಗಿರುವ ಬಲ ಯಾವುದಂತ ಅವ್ರಿಗೆ ಗೊತ್ತೇ ಇಲ್ಲ.
ಇವ್ರು ತಗ್ಗಿಸ್ಕೊಳ್ತಾರೆ, ಇವ್ರು ತಾಳ್ಮೆಯಿಂದ ಇರ್ತಾರೆ, ಇವ್ರು ಕ್ಷಮಿಸ್ತಾರೆ, ಇವ್ರು ಹೊಡಿಸ್ಕೊಳ್ತಾರೆ, ಈ ಕೆನ್ನೆ ತೋರಿಸ್ತಾರೆ, ಈ ಕೆನ್ನೆ ತೋರಿಸ್ತಾರೆ, ಇವ್ರು ಒದ್ದರ ಒದಿಸ್ಕೊಂತಾರ, ಬೇಯಿಸ್ಕೊಳ್ತಾರ, ಉಗುಳಿಸ್ಕೊಳ್ತಾರ, ಅಂದರ ಅನಿಸ್ಕೊಳ್ತಾರ, ಇವ್ರು ಸುಮ್ಮನೆ ಇರ್ತಾರ, ಇವ್ರ ಕೈಲಿ ಏನಾಗಲ್ಲ, ಅವ್ರು ಹಂಗ ತಿಳ್ಕೊಳ್ತಾರೆ. ಆದರೆ ಅಂತರಾತ್ಮದಲ್ಲಿ ದೇವರಾತ್ಮನ ಬಲ ಇರೋದು ಅವರಿಗೆ ಗೊತ್ತೇ. ಹಲ್ಲೆಲೂಯ. ಅವರು ಲೋಕದ ರೀತಿಯಿಂದ ಬಲ ಯೋಚನೆ ಮಾಡೋದಾದರೆ ದೇವರು ನಮಗೆ ಕೊಟ್ಟಂತ ಬಲ ಪವಿತ್ರಾತ್ಮನ ಬಲವಾಗಿದೆ, ಪ್ರೀತಿಸುವ ಬಲವಾಗಿದೆ, ಕ್ಷಮಿಸುವ ಬಲವಾಗಿದೆ, ಜನರನ್ನು ಕರ್ತನ ಕಡೆಗೆ ನಡೆಸುವಂತ ಬಲವಾಗಿದೆ. ಇದು ಅವರಿಗೆ ಬಲಹೀನತೆ ಆಗಿರ್ತದೆ, ನಮಗಾದರೂ ದೇವರ ಶಕ್ತಿ ಆಗಿರ್ತದೆ. ಸುವಾರ್ತೆ ಅವರಿಗೆ ಉಚಿತನವಾಗಿರ್ತದೆ, ನಮಗಾದರೂ ಅದು ದೇವರ ಶಕ್ತಿ ಆಗಿರುವಂಥದ್ದಾಗಿದೆ. ಲೋಕದವರಿಗಿದು ಬಲಹೀನತೆ, ಲೋಕದವರಿಗಿದು ಉಚಿತನ, ಆದರೆ ಇದು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾಗಿದೆ. ಸಭೆ ಸಕಲ ಆತ್ಮೀಯ ಜ್ಞಾನವನ್ನು, ಗ್ರಹಿಕೆಯನ್ನು ಹೊಂದಿಕೊಳ್ಬೇಕಂತ ಪೌಲನು ಪ್ರಾರ್ಥನೆ ಮಾಡ್ತಾನೆ. ದೇವರ ಸೇವಕರ ಆಸೆನೇ ಇದೆ. ಪ್ರತಿ ವಿಶ್ವಾಸಿ, ಪ್ರತಿ ದೇವರ ಮಕ್ಕಳು ಈ ರೀತಿಯಿಂದ ಅಭಿವೃದ್ಧಿ ಆಗ್ಬೇಕನ್ನೋದೇ ನಮ್ಮ ಅಂತರಾಳದ ಆಸೆ, ಅದೇ ನಮ್ಮ ಪ್ರಾರ್ಥನೆಯಾಗಿದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ರೋಮ ಪತ್ರಿಕೆಗೆ ಬರೋಣ. ರೋಮ ಪತ್ರಿಕೆ 1ನೇ ಅಧ್ಯಾಯ. ಕೆಲವರಿಗೆ ದೇವರ ಜ್ಞಾನ ಇಷ್ಟ ಇಲ್ಲ ಅಂತಾರೆ. ರೋಮ ಪತ್ರಿಕೆ 1ನೇ ಅಧ್ಯಾಯ 28ನೇ ವಾಕ್ಯ. ರೋಮನ್ ಚಾಪ್ಟರ್ 1:28. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ದೇವರ ಜ್ಞಾನ ಇಷ್ಟ ಇಲ್ಲ ಅಂದ್ರೆ ದೇವರು ಏನ್ ಮಾಡ್ತಾನಂತ, ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿಬಿಡ್ತಾನ. ಇವ್ರಿಗೆ ನನ್ನ ಜ್ಞಾನ ಇಷ್ಟ ಇಲ್ಲ, ನನ್ನ ತಿಳುವಳಿಕೆ ಇವ್ರಿಗೆ ಇಷ್ಟ ಇಲ್ಲ, ನಾನು ಕೊಡುವಂತ ವಿವೇಕ ಇವ್ರಿಗೆ ಇಷ್ಟ ಇಲ್ಲ, ನಾನು ಕೊಡುವ ರಕ್ಷಣೆ ಇವ್ರಿಗೆ ಇಷ್ಟ ಇಲ್ಲ ಅಂತೇಳಿ ದೇವ್ರು ಏನ್ ಮಾಡ್ತಾನಂತೆ, ನಾನು ಕೊಡುವುದೇ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ದೇವರೇ ಅನಿಷ್ಟ ಭಾವಕ್ಕೆ ಬಿಟ್ಬಿಡ್ತಾನಂತ್ರಿ. ನಮ್ಮ ಮಕ್ಕಳಿಗೆ ಹೇಳಿ 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 ಏನಂತೀವಿ ನಾವು, ಹೇಳಿ ಹೇಳಿ ಸಾಕಾಯ್ತಿರಿ, ಬಿಟ್ಬಿಡ್ರಕತ್ತಿ ಏನಾದ್ರು ತನ್ನ ಮನಸ್ಸಿಗೆ ಅಂದಾಗ ಅವ್ರು ನಡೀತಾರೆ. ಹೇಳಿ ಹೇಳಿ ಸಾಕಾದ್ಮೇಲೆ ಹಂಗೆಲ್ಲ. ಕೆಲವ್ರಿಗೆ ದೇವರ ಜ್ಞಾನ ಇಷ್ಟ ಇಲ್ಲ. ನೀವು ರಕ್ಷಣೆ ಹೊಂದ್ರಿ, ದೇವ್ರ ಕಡೆಗೆ ತಿರುಗಿರಿ, ಪಾಪಗಳಿಗೆ ಪರಿಹಾರ ಹೊಂದ್ರಿ, ದೇವ್ರ ಮಕ್ಕಳಾಗ್ರಿ, ದೇವ್ರ ಮಾರ್ಗದಲ್ಲಿ ನಡ್ರಿ, ಪರಿಶುದ್ಧರಾಗಿ ಜೀವಿಸ್ರಿ, ನೀತಿವಂತರಾಗಿರ್ರಿ, ಜ್ಞಾನವಂತರಾಗಿರ್ರಿ, ತಿಳುವಳಿಕೆ ಉಳ್ಳವರಾಗಿರ್ರಿ, ಪ್ರೀತಿಸುವರಾಗಿರ್ರಿ, ಕ್ಷಮಿಸುವರಾಗಿರ್ರಿ, ದಯೆ ತೋರಿಸುವರಾಗಿರ್ರಿ, ಅನ್ಯೋನ್ಯತೆ ಉಳ್ಳವರಾಗಿರ್ರಿ. ಇದೆಲ್ಲ ಹೇಳುವಾಗ ಅವ್ರಿಗೆ ಇಷ್ಟನೇ ಆಗದೆ. ಅದಕ್ಕೆ ದೇವ್ರು ಏನ್ ಮಾಡ್ತಾನ, ಅಲ್ಲದ ಕೃತ್ಯಗಳನ್ನು ನಡೆಸುವರಾಗುವಂತೆ. ಎಲ್ಲ ಕೃತ್ಯಗಳು ಎಂತ ಕೃತ್ಯಗಳಂದ್ರಿ? ಅಲ್ಲದ ಕೃತ್ಯ, ಬೇಡವಾದ ಕೃತ್ಯ, ಅನಿಷ್ಟ ಭಾವ, ದೇವರಿಗೆ ಇಷ್ಟವಾಗಲಾರದ ಅಸಹ್ಯವಾದ ಕಾರ್ಯಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಇದು ಸಭೆಗೆ ಒಳಗಡೆ ಪ್ರವೇಶಿಸಬಾರದು. ದೇವರ ಮಕ್ಕಳ ಕುಟುಂಬದಲ್ಲಿ ಇದು ಪ್ರವೇಶಿಸಬಾರದು. ದೇವರನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ದೇವರ ಮಕ್ಕಳಲ್ಲಿ ಈ ಅಸಹ್ಯವಾದ ಪಾಪದ ಕಾರ್ಯಗಳು, ದೇವರ ಜ್ಞಾನಕ್ಕೆ ಅಡ್ಡಿಪಡಿಸುವ, ದೇವರ ಸಭೆಗೆ ಅಡ್ಡಿಪಡಿಸುವ, ದೇವರ ವಾಕ್ಯಕ್ಕೆ ಅಡ್ಡಿಪಡಿಸುವ ಅನಿಷ್ಟ ಭಾವ, ಅಶ್ಲೀಲವಾದ ಕಾರ್ಯ ಯೇಸು ಕ್ರಿಸ್ತನ ನಾಮದಲ್ಲಿ ಇದಕ್ಕೆ ಕುಮ್ಮುಕ್ಕು ಕೊಡುವ, ಇದಕ್ಕೆ ಪ್ರೇರೇಪಿಸುವ ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳನ್ನು ಯೇಸುವಿನ ನಾಮದಲ್ಲಿ ನಾವು ಸಭೆಗೆ ಅದನ್ನು ತೊಲಗಿಸಾದೇವೆ. ಅದೊಂಥರದ ಶಾಪ. ದೇವರು ಕೊಡುವಂಥ ಜ್ಞಾನ ಮನೋಹರವಾಗಿರ್ತದೆ, ಪರಿಶುದ್ಧವಾಗಿರ್ತದೆ, ಸಮಾಧಾನಕರವಾಗಿರ್ತದೆ. ಇದು ಬ್ಯಾಡ ಅಂತೇಳಿ ಅನೇಕರು ಹಲ್ಲಗಳಿತಾರೆ. ಅನೇಕರಿಗೆ ಇದು ಇಷ್ಟೇ ಆಗಲ್ಲ ಅಂತ ಬೈಬಲ್ ಹೇಳುತ್ತೆ. ನೋಡ್ರಿ, ಅದು ಬ್ಯಾಡ ಅಂದ್ರೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸ್ತಾನೆ. ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಲೋಲುಪ್ತಿ, ದುಷ್ಟತ್ವಗಳಿಂದಲೂ, ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು. ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು,
ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕ ಇಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರು ಆದರು. ದೇವರ ಜ್ಞಾನ ಇಷ್ಟ ಇಲ್ಲದ್ರೆ ಹೀಗಾಗಿ. ನೆಕ್ಸ್ಟ್ 1ನೇ ಅಧ್ಯಾಯ 28ನೇ ವಾಕ್ಯ 21ನೇ ವಾಕ್ಯ ಓದ್ರಿ. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ 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 ಫಲ ಕಾಣಲಿಲ್ಲ. ವಿವೇಕ ಇಲ್ಲದ ಅವರ ಮನಸ್ಸು, ಏನಿಲ್ಲದ ಮನಸ್ಸು. ವಿವೇಕ ಯಾರಲ್ಲಿ ಸಿಗುತ್ತೆ? ಜ್ಞಾನ ಯಾರಲ್ಲಿ ಸಿಗುತ್ತೆ? ಇದು ಅವರಲ್ಲಿ ಇಲ್ಲದ ಕಾರಣ ಅವರ ಮನಸ್ಸು ಏನಾಯ್ತಂತೆ? ಕತ್ತಲಾಯಿತಂತೆ. ಮನಸ್ಸೇ ಕತ್ತಲಾದಾಗ ಅವರ ಜೀವನ ಕತ್ತಲಲ್ಲಿದೆ. ನಾವೆಂತ ಭಾಗ್ಯವಂತರಲ್ರಿ. ನಮ್ಮ ಮನಸ್ಸಲ್ಲಿ ದೇವರು ಜ್ಞಾನೋದಯದ ಬೆಳಕನ್ನು ಕಳಿಸಿದ್ದರಿಂದ ಇವತ್ತು ನಾವು ಸತ್ಯ ದೇವರ ಬಗ್ಗೆ ಜ್ಞಾನವನ್ನು ಹೊಂದಿ ಆತನನ್ನು ಆರಾಧನೆ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ವಿವೇಕ ಇಲ್ಲದ ಅವರ ಮನಸ್ಸು ಏನಾಯಿತು? ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಏನಾದ್ರಂತ್ರಿ? ಹೇಳ್ರಿ. ನಾವು ಜ್ಞಾನಿ, ನಾವು ಬುದ್ಧಿವಂತರು, ನಾವು ವಿವೇಕಿಗಳು, ನಮಗೆಲ್ಲ ಗೊತ್ತು ಅಂದ್ರೆ ದೇವರ ಜ್ಞಾನಕ್ಕಿಂತ ತಾವು ಹೊಂದಿದ ಜ್ಞಾನವೇ ಶ್ರೇಷ್ಠ ಅಂತ ಹೇಳಿಕೊಂಡು ಹುಚ್ಚರಾದ್ರಂತ. ವಿವೇಕವಿಲ್ಲದ ಅವರ ಮನಸ್ಸು ಏನಾಯ್ತಂತ್ರಿ? ಕತ್ತಲಾಯ್ತು. ಕತ್ತಲಾಗಿರುವ ಅವರ ಮನಸ್ಸು ಯಾವುದನ್ನು ನಂಬುತ್ತಾ ಇದ್ದಾರೆ, ಯಾವುದನ್ನು ಮಾಡ್ತಾ ಇದ್ದಾರೆ? ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಇವತ್ತು ನಾವು ಮೂರ್ತಿ ಮುಂದೆ ಹೋಗಿ ನಿಲ್ಲದಂತೆ ಜೀವಸ್ವರೂಪನಾದ ದೇವರ ಮುಂದೆ, ಆತ್ಮ ಸ್ವರೂಪನಾದ ದೇವರ ಮುಂದೆ ನಿಂತು ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆಯಾಗಿರುವ ದೇವರ ಮುಂದೆ ಬಂದು ಆತನನ್ನು ಆರಾಧಿಸುವ ಜ್ಞಾನ ದೇವರ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಈ ಜ್ಞಾನ ಅನೇಕರಿಗೆ ಮರೆಯಾಗಿದೆ. ದೇವರ ಜ್ಞಾನ ಅನೇಕರಿಗೆ ಏನಾಗಿದ್ರಿ? ಮರೆಯಾಗಿದೆ. ಇದನ್ನು ಯಾರು ಮರೆ ಮಾಡಿದ್ದಾರೆ? ఈ జ్ఞానము చాలా మందికి మరే అయిపోయింది. ఎవరు చేశారు? ದೇವರ ಜ್ಞಾನವನ್ನು ಮರೆ ಯಾರು ಮಾಡಿದ್ದಾರೆ? 2 ಕೊರಿಂಥ 4ನೇ ಅಧ್ಯಾಯ 4ನೇ ವಾಕ್ಯ. 2 Corinthians chapter 4 verse 4. ಇದರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸು ಮಂಕು ಮಾಡಿದನು. ಅನೇಕರ ಮನಸ್ಥಿತಿ, ತತ್ವ ಏನಾಗ್ಬಿಟ್ಟದಂತ್ರಿ? ಮಂಕಾಗ್ಯದಂತ. ಎಲ್ಲ ಚೆನ್ನಾಗಿದ್ದಾರೆ, ಆದರೆ ಮನಸ್ಸು ಏನಾಗಿದಂತ್ರಿ? ಮಂಕಾಗಿದೆ. ಮನಸ್ಥಿತಿ, ತತ್ವ ಸತ್ಯ ತಿಳ್ಕೊಳ್ಳಾರದೆ, ಸತ್ಯ ಗ್ರಹಿಸ್ಕೊಳ್ಳಾರದೆ ಅವರ ಮನಸ್ಸು ಮಂಕಾಗಿ ಹೋಗ್ಯದ. ಯಾರು ಮಾಡಿದಾರಂತೆ? ಈ ಪ್ರಪಂಚದ ದೇವರು. ಪರಲೋಕದ ದೇವರಿದ್ದಾರೆ, ಈ ಪ್ರಪಂಚದ ದೇವರಿದ್ದಾರೆ. ದೇವರ ಅನಿಸಿಕೊಳ್ಳುವರಿದ್ದಾರಂತ ಬರೆಯಲ್ಪಟ್ಟಿದೆ. ಈ ಪ್ರಪಂಚದ ದೇವರು ಕ್ರಿಸ್ತನ ಸುವಾರ್ತೆ ಉದಯವಾಗಬಾರದು. ಯೇಸು ಕ್ರಿಸ್ತನ ಸುವಾರ್ತೆ, ಜ್ಞಾನದ ಸುವಾರ್ತೆ, ದೇವರ ಜ್ಞಾನ ಯಾರಿಗೆ ಗೊತ್ತಾಗಬಾರದು ಅಂತೇಳಿ ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡ್ಯಾನ. ಈಗ ಯಾರಿಗೆ ಬೈಬೇಕ್ರಿ? ಪಾಸ್ಟರ್ಗೆ ಬೈಬೇಕಾ? ಮನೆಯವ್ರಿಗೆ ಬೈಬೇಕಾ? ನಾವೆಲ್ಲರೂ ಯಾರ ಮೇಲೆ ಹಾಕ್ತೀವಿ? ಸೈತಾನ್ ರೀ ಜಲ್ದಿ ಬರ್ಬೇಕಂತ ಮಾಡಿದೆ ಪ್ರಾರ್ಥನೆಗ, ಸೈತಾನ್ ಅಡ್ಡು ಬಂದು ಲೇಟ್ ಮಾಡಿದ. ಕರೆಕ್ಟ್ ಟೈಮಿಗೆ ಬಸ್ ಬರ್ಲಾರ್ದಂಗೆ ಮಾಡಿದ. ಚೆನ್ನಾಗಿ ದುಡಿಬೇಕಂತ ಮಾಡಿದೆ, ಅದಿದು ರೋಗ ತಂದಾಕಿದ. ನಾನೆಲ್ಲ ಕುಡಿಯೋದು, ತಿನ್ನೋದು, ಸೇದೋದು ಬಿಡ್ಬೇಕಂತ ಮಾಡಿ ಆ ಸೈತಾನ್ ನಾನಲ್ರಿ ಬಂದು ಹೇಳಿಕೊಡ್ತಾನೆ. ಎಲ್ಲ ಯಾರ ಮೇಲೆ ಆರೋಪ ರೀ? ಈಗ ದೇವರ ಜ್ಞಾನ ಹೊಂದಿಕೊಂಡ್ರೂ ಅದು ಇಷ್ಟ ಇಲ್ಲ ಅಂತೇಳಿ ಇದನ್ನು ನಂಬಲಾರ್ದಿದ್ದಾಗ
ಅವನು ಬಂದು ಕೆಲಸ ಮಾಡ್ತಾನೆ. ನಂಬಿಕೆ ಇಲ್ಲದವರ ಮನಸ್ಸಂತ. ದೇವರ ವಾಕ್ಯ ಕೇಳಿ ನಂಬೋದಿಲ್ಲಲ್ಲ, ಅವಾಗ ಅವನು ಕೆಲಸ ಮಾಡ್ತಾನೆ. ನಾವು ಕೇಳಿ ನಂಬಿದಾಗ ಅವನಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ನಮ್ಮೆಲ್ಲರಿಗೆ ಯಾರ ಮೇಲೆ ನಂಬಿಕೆ ಇದೆ? ನಮ್ಗೆ ದೇವ್ರ ಮೇಲೆ ನಂಬಿಕೆ ಇದ್ದಾಗ ಸೈತಾನನ ಅಧಿಕಾರ ನಮ್ಮ ಮೇಲೆ ಇರುವುದಿಲ್ಲ. ನಮಗೆ ದೇವರ ಮೇಲೆ ನಂಬಿಕೆ ಇರಬೇಕು. ಯಾವಾಗ ದೇವರ ವಾಕ್ಯದ ಮೇಲೆ ನಂಬಿಕೆ ಇರಬೇಕು. ಅನೇಕರ ಮನಸ್ಸು ಮಂಕು ಮಾಡಿದ್ದಾನೆ ಈ ಲೋಕದ ದೇವರು. ದೇವರ ಜ್ಞಾನ ಇಷ್ಟ ಇಲ್ಲದಂಗೆ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಸಕಲ ಆತ್ಮೀಯ ಜ್ಞಾನದಲ್ಲಿ ಅಭಿವೃದ್ಧಿ ಆಗ್ಬೇಕಂತ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಈ ಜ್ಞಾನ ಯಾರಲ್ಲಿದೆ? ಈ ಜ್ಞಾನ ಹೇಗೆ ಸಿಗುತ್ತದೆ? 2 ವಾಕ್ಯಗಳನ್ನು ಓದಿ ನಾವು ಮುಕ್ತಾಯ ಮಾಡೋಣ. 1 ಕೊರಿಂಥ 1ನೇ ಅಧ್ಯಾಯ 30-31 ವಾಕ್ಯ ಓದೋಣ. 1 ಕೊರಿಂಥಿಯನ್ ಚಾಪ್ಟರ್ 1 verse 30-31. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ಈ ಜ್ಞಾನ ಯಾರಲ್ಲಿದೆ ಅಂತ್ರಿ? ಯೇಸು ಕ್ರಿಸ್ತನಲ್ಲಿದೆ. ಯೇಸು ಕ್ರಿಸ್ತನೇ ಏನಾಗಿದ್ದಾನೆ? ಜ್ಞಾನವಾಗಿದ್ದಾನೆ. ಆಮೆನ್. ಜ್ಞಾನ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನೇ ಜ್ಞಾನವಾಗಿದ್ದಾರೆ. ಜ್ಞಾನೋಕ್ತಿಗಳ ಪುಸ್ತಕ 2ನೇ ಅಧ್ಯಾಯ. ಜ್ಞಾನೋಕ್ತಿಗಳ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿ. 2ನೇ ಅಧ್ಯಾಯ 1ನೇ ವಾಕ್ಯದಿಂದ. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ವಾಕ್ಯಗಳನ್ನು ನಿಧಿಯಂತೆ ಕಾಪಾಡಿಕೋ. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳುವಿ. ಯೆಹೋವನೇ ಜ್ಞಾನವನ್ನು ಕೊಡುವಾತನು. ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರ್ತದೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಜ್ಞಾನಿ, ವಿವೇಕಿ, ತಿಳುವಳಿಕೆ, ಬುದ್ಧಿವಂತನು ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯೂ ವಿವೇಕವು ಹೊರಟು ಬರ್ತದೆ. ನೀವು ಮೂಕರು ನಿಂತರೆ ಏನಾದರೂ ಗೊತ್ತಾಗ್ತದೆ ಬೇರೆಯವ್ರಿಗೆ? ಮಾತಾಡಿದ್ರೇ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ನೀವು ಮಾತೇ ಆಡ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ಏನಾದಂತ ಯಾರಿಗೆ ಅರ್ಥನೇ ಆಗಲ್ಲ. ತಿಳುವಳಿಕೆ ಜ್ಞಾನ ಹೆಂಗ್ ಬರ್ತದಂದ್ರೆ, ಹೆಂಗ್ ಗೊತ್ತಾಗ್ತದೆ? ಹೇಗೆ ಗೊತ್ತಾಗ್ತದೆ? ನೀವು ಮಾತಾಡೋದ್ರಿಂದ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಯಾವಾಗಲೂ ಮಾತಾಡೋದು ಕಲಿಬೇಕು. ನಿಮ್ಮೊಳಗೆ ಏನಾದಂತ ಹೊರಗಡೆ ಬರುತ್ತೆ. ನಿಮ್ಮಲ್ಲಿ ಎಷ್ಟು ಜ್ಞಾನ ಆದಂತ ಹೊರಗಡೆ ಬರುತ್ತೆ. ನೀವು ಮಾತಾಡಲಾರ್ದೆ ಹಂಗೆ ಇದ್ದೀರಿ ಅಂದ್ರೆ ಏನಂತಾರೆ ಗೊತ್ತಾ? ಏನು ಗೊತ್ತಿಲ್ಲ ಬಿಡಿ, ಇನ್ನು ಏನು ತಿಳುವಳಿಕೆ ಬಂದಿಲ್ಲ. ಎಷ್ಟು ತಿಳುವಳಿಕೆ ಬಂದದ ಅಷ್ಟು ಮಗು ಮಾತಾಡ್ತೈತಿ. ಜಾಸ್ತಿ ತಿಳುವಳಿಕೆ ಬಂದಾಗೆಲ್ಲ ಜಾಸ್ತಿ ಮಾತಾಡುತ್ತೆ. ಅದೇ ಪ್ರಕಾರ ದೇವರ ಜ್ಞಾನ ಎಷ್ಟು ತುಂಬಿಕೊಳ್ಳುತ್ತೀವೋ, ದೇವರ ವಾಕ್ಯ ಎಷ್ಟು ಶೇಖರಿಸಿಕೊಳ್ಳುತ್ತೀವೋ, ದೇವರ ವಾಕ್ಯ ಎಷ್ಟು ತುಟಿಯಲ್ಲಿ ನಾವು ಸಿದ್ಧ ಮಾಡಿಕೊಳ್ಳುತ್ತೀವೋ, ದೇವರ ವಾಕ್ಯವನ್ನು ಹೃದಯದ ಅಲಿಗೆಯಲ್ಲಿ ಎಷ್ಟು ಬರೆದಿಟ್ಟುಕೊಳ್ಳುತ್ತೀವೋ, ದೇವರ ವಾಕ್ಯವನ್ನು ಎಷ್ಟು ಧ್ಯಾನ ಮಾಡ್ತೀವೋ, ದೇವರ ಸನ್ನಿಧಿಯಲ್ಲಿ ಎಷ್ಟು ನಾವು ಪ್ರಾರ್ಥನೆ ಮಾಡ್ತೀವೋ, ದೇವರಿಗೆ ಎಷ್ಟು ನಾವು ಪ್ರಾಧಾನ್ಯತೆ ಕೊಡ್ತೀವೋ, ದೇವರ ಸೇವೆಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತೀವೋ, ಅಷ್ಟು ದೇವರು ಸಕಲ ಜ್ಞಾನದಿಂದ ನಮ್ಮನ್ನು ತುಂಬಿಸಿ ಅಭಿವೃದ್ಧಿ ಮಾಡ್ತಾನೆ. ದೇವರು ನಮ್ಮನ್ನು ಅಭಿವೃದ್ಧಿ ಮಾಡ್ತಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈ ಜ್ಞಾನ ಯಾರಲ್ಲಿದೆ? ದೇವರಲ್ಲಿ. ಇದಕ್ಕೆ ಯಾವುದಾದ್ರೂ ಸಮಾನ ಮಾಡಕ್ ಸಾಧ್ಯನಾ? ಬೆಲೆ ಕಟ್ಟಕ್ ಸಾಧ್ಯನಾ? ಏನಾದರೂ ಕೊಟ್ಟು ಇದನ್ನು ಕೊಂಡುಕೊಳ್ಳಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಹೇಗೆ ಸಿಗುತ್ತೆ? ಬೈಬಲ್ ಹೇಳುತ್ತದೆ, ಕಂದ, ನನ್ನ ಮಾತುಗಳನ್ನು ನಿಧಿಯಂತೆ ಕಾಪಾಡಿಕೋ.
ನಿಧಿ ಯಾವ ರೀತಿಯಿಂದ ಕಾಪಾಡ್ತಾರೋ ಅದೇ ಪ್ರಕಾರ ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಕಾಪಾಡಿಕೊಳ್ಳುವಾಗ ಜ್ಞಾನನಿಧಿಯಾದ ದೇವರು ಯೇಸು ಸ್ವಾಮಿ ಜ್ಞಾನಿಯಾಗಿದ್ದಾನೆ, ಆತನಲ್ಲೇ ಪರಲೋಕದ ಜ್ಞಾನ ಇದೆ. ಎಂಥ ಜ್ಞಾನ ಇದು? ರಕ್ಷಣೆಯನ್ನು ಕೊಡುವ ಜ್ಞಾನ, ಪಾಪ ನೀತಿ ನ್ಯಾಯದ ಬಗ್ಗೆ ಅರಿವನ್ನು ಹುಟ್ಟಿಸುವಂಥ ಜ್ಞಾನ, ವಿವೇಕವನ್ನು ಉಂಟು ಮಾಡುವಂಥ ಜ್ಞಾನ. ಇದು ಪರಲೋಕದ ಜ್ಞಾನ. ಇದು ಗರ್ವವನ್ನು ತರುವಂಥದ್ದಲ್ಲ, ಇದು ಸಮಾಧಾನವನ್ನು ಹುಟ್ಟಿಸುವಂಥ ಜ್ಞಾನ. ಆ ಜ್ಞಾನದಲ್ಲಿ ನಡೆಯುವ ಜನರಿಗೆ ತಿಳುವಳಿಕೆಯನ್ನು ಕೊಟ್ಟು ಪಾಪದ ಮಾರ್ಗದಲ್ಲಿ ನಡೆಯುವ ಜನರಿಗೆ ರಕ್ಷಣೆ ಮಾರ್ಗದಲ್ಲಿ ನಡೆಸುವಂಥ ಜ್ಞಾನವಾಗಿದೆ. ಈ ಜ್ಞಾನದಲ್ಲಿ ಸಭೆ ಏನಾಗಬೇಕಂತ್ರಿ? ಅಭಿವೃದ್ಧಿ ಆಗಬೇಕು. ಸಕಲ ಆತ್ಮೀಯ ಜ್ಞಾನ ಇದು ಹೊಂದಿಕೊಳ್ಳುವಾಗ, ಇದನ್ನು ನಾವು ಪಡ್ಕೊಳ್ಳುವಾಗ ಈ ಲೋಕದಲ್ಲಿ ಹೇಗೆ ಬದುಕಬೇಕನ್ನುವಂಥದ್ದು ದೇವರ ಆತ್ಮ ನಮಗೆ ಸಹಾಯ ಮಾಡಿ ನಡೆಸ್ತಾರೆ. ಯಾವ ಟೈಮಲ್ಲಿ ಏನು ಮಾತಾಡಬೇಕು, ಏನು ಯೋಚನೆ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಹೇಗೆ ಇರಬೇಕು ಅನ್ನೋದೆಲ್ಲ ದೇವರು ತಿಳಿಸಿಕೊಡ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಮುಂದಿನ ಭಾನುವಾರ ಇನ್ನೂ ಇದರ ಸವಿಸ್ತಾರವಾದ ವಿಷಯಗಳನ್ನು ನಾವು ಕಲಿಯೋಣ. ಸಭೆ ಅಭಿವೃದ್ಧಿ ಆಗದೆ ದೇವರ ಚಿತ್ತವಾಗಿದೆ. ಎಲ್ಲರಿಗೂ